ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗ್ರೀನ್ ಪೀಸಲ್ಲಿ ನಾನು ಪಲಾವ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ಹೇಗೆ ಮಾಡೋದು ಮತ್ತು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಮತ್ತು ಇವತ್ತೇನು ಹೊಸದಾಗಿ ಫೇಸ್ ತೋರಿಸಿ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಥಿಂಕ್ ಮಾಡ್ಬೋದು. ಬಟ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ, ಏನು ಉದ್ದೇಶ ಅಂತ ನಾನು ಹೇಳ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಬನ್ನಿ ಇವಾಗ ರೆಸಿಪಿ ನೋಡೋಣ. ಆ್ಯಕ್ಚುಲಿ ನಾನು 2 ಡೇಸಿಂದ ವೀಡಿಯೋ ಹಾಕಿಲ್ಲ. ಏನಕ್ಕಪ್ಪ ಅಂದರೆ ನನಗೆ ತುಂಬಾ ವೀಡಿಯೋ ಬಗ್ಗೆ ಕನ್ಫ್ಯೂಷನ್ ಇತ್ತು, ಮತ್ತು ಯೂಟ್ಯೂಬ್ದು ಯಾವ ರೀತಿ ಅನ್ನೋದೆಲ್ಲ ಸ್ವಲ್ಪ ಗೊಂದಲ ಇತ್ತು. ಹಾಗಾಗಿ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಪಾಪ ಅವ್ರ ಹತ್ರ ನಾನು ಸಜೆಷನ್ ತಗೊಂಡು ಮತ್ತೆ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇರೋದು. ಬಟ್ ಯಾಕೆ ಏನು ನಾನು 2 ಡೇಸ್ ವೀಡಿಯೋ ನಿಲ್ಲಿಸಿದ್ದು ಅಂತ ಹೇಳ್ತೀನಿ. ಮೊದಲಿಗೆ ಇವಾಗ ನೋಡಿ 1/4 kg ನಾನು ಹಸಿ ಬಟಾಣಿ ತೊಗೊಂಡಿರೋದು. ಇವತ್ತು ನಾನು ಇದ್ರ ಜೊತೆ ಆಲೂಗೆಡ್ಡೆ ಆಗಲಿ ಮತ್ತು ಏನು ತರಕಾರಿ ಆಗಲಿ ಹಾಕ್ತಾಯಿಲ್ಲ. ಈಗ ಮಸಾಲೆ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಖಾರಕ್ಕೆ 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1ರಿಂದ 2 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿರೋದು. ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು 2 ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಬಟ್ ಇದನ್ನೆಲ್ಲ ನಾನು ಹಾಗೆ ರುಬ್ಕೊಳ್ಳಲ್ಲ ಹಸಿ ಮಸಾಲೆನ. ನಾವಿವಾಗ ಬೇರೆ ನಾನ್ ವೆಜ್ಜಿಗೆಲ್ಲ ಮಾಡಬೇಕಾದ್ರೆ ಹೇಗೆ ಆಯಿಲಲ್ಲಿ ಫ್ರೈ ಮಾಡಿ ಮಾಡ್ಕೋತೀವಿ, ಅದೇ ರೀತಿ ಇವತ್ತು ಮಸಾಲೆನ ನಾನು ಆಯಿಲಲ್ಲಿ ಫ್ರೈ ಮಾಡಿ ಮಾಡೋದು. ಇವಾಗ ಇದು ಬಂದು ಒಗ್ಗರಣೆಗೆ ತೊಗೊಂಡಿರೋದು. ಸೇಮ್ ಪುದೀನ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ತೊಗೊಂಡಿರೋದು. ಅದರೊಟ್ಟಿಗೆ ನಾನು 4 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು 5ರಿಂದ 6 ಈರುಳ್ಳಿ ತೊಗೊಂಡಿರೋದು. ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಇವಾಗ ಸೋಂಪು ತೊಗೊಂಡಿದ್ದೀನಿ, ಅದು ಟೀ ಟೇಬಲ್ ಸ್ಪೂನಲ್ಲಿ ತೊಗೊಂಡಿರೋದು. 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೊಸರು ಬಂದು 4ರಿಂದ 5 ಟೇಬಲ್ ಸ್ಪೂನು, ತುಪ್ಪ ಬಂದು 1-2 ಟೇಬಲ್ ಸ್ಪೂನ್ ತೊಗೊಂಡಿರೋದು. ಮತ್ತು ಒಗ್ಗರಣೆಗೆ ಬಂದು ಆಯಿಲ್ ತೊಗೊಂಡಿರೋದು 4ರಿಂದ 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಆಯಿಲು. ಇವಾಗ ಫಸ್ಟು ನಾನು ಈ ಮಸಾಲೆ ಎಲ್ಲ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋತೀನಿ. ಯಾಕೆಂದರೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿದರೆ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ನೀವು ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ರೋ ನೀವು ದಯವಿಟ್ಟು ಒಂದು ಸರಿ ಈ ರೀತಿ ಟ್ರೈ ಮಾಡಿ. ಇವಾಗ ಇದು ತಣ್ಣಗಾಗಲಿ. ಮತ್ತು ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತೀನಿ ನಾನೀಗ. ನಾನು ಆ್ಯಕ್ಚುಲಿ ಫೇಸ್ ತೋರಿಸಿ ವೀಡಿಯೋ ಮಾಡಬೇಕು ಸ್ವಲ್ಪನಾದರೂ ಅಂತ ಹೇಳಿದ್ದು ಯಾರು ಏನು ಅಂತ ಹೇಳ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಸೋಂಪು ಹಾಕೋತಾ ಇದ್ದೀನಿ. ಸೋಂಪು ಬಂದು 1 ಟೇಬಲ್ ಸ್ಪೂನ್ ತೊಗೊಂಡಿರೋದಷ್ಟೇ. ಮರಾಠಿ ಮೊಗ್ಗು ಮತ್ತು ಏಲಕ್ಕಿ, ಪುದೀನ, ಕೊತ್ತಂಬರಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಮನೇಲಿ ತಿಂದಿದ್ದೆ ಇದನ್ನು ನಾನು. ಬಟ್ ಅದರ ನೆಕ್ಸ್ಟ್ ಡೇಗೆ ಮಾಡಿದೆ ಮತ್ತೆ, ಏಕೆಂದರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ನಮ್ಮ ಫ್ರೆಂಡ್ ಮನೆಗಾಗಲಿ ಎಲ್ಲಾದರೂ ಹೋದರೆ ಬಂದರೆ ಅವ್ರ ಮನೇಲಿ ಏನಾದರೂ ಈ ರೀತಿ ತಿಂದು ತುಂಬಾ ಚೆನ್ನಾಗಿದೆ ಟೇಸ್ಟು ಅಂದರೆ ಅದು ನೆಕ್ಸ್ಟ್ ಡೇ ನಾನು ಮಾಡ್ತೀನಿ. ಸೇಮ್ ಹಿಂದಿನ ದಿನ ತಿಂದ್ರೂ ಕೂಡ ಮನೆಗೆ ಬಂದಮೇಲೆ ನಾನು ನೆಕ್ಸ್ಟ್ ಡೇ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ನಾನು ತಿಂದಿದ್ದೆ ಹಿಂದಿನ ದಿನ, ಬಟ್ ನೆಕ್ಸ್ಟ್ ಡೇ ಮನೆಗೆ ಬಂದಾಗ ತುಂಬಾ ಚೆನ್ನಾಗಿತ್ತು, ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಉಪ್ಪು ಬಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಒಂದೇ ರೀತಿ ಮಾಡ್ತೀವಿ ಮಸಾಲೆನ, ಅಥವಾ ಗ್ರೀನ್ ಮಸಾಲೆ, ರೆಡ್ ಮಸಾಲೆ ಈ ರೀತಿ ಎಲ್ಲ ಇಟ್ಟು ಮಾಡ್ತೀವಿ. ಅದಕ್ಕೂ ಒಂದು ಸ್ವಲ್ಪ ಚೇಂಜ್ ಮಾಡಿ ನಾವು ಈ ಥರ ಆಯಿಲಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇವಾಗ ಹಸಿ ಬಟಾಣಿ, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡೋ ಹಸಿ ಬಟಾಣಿನ ಬಂದು 2ರಿಂದ 3 ನಿಮಿಷ ನಾನು ಹಾಗೆ ಈರುಳ್ಳಿ ಟೊಮೊಟೊ ಜೊತೆ ಬೇಯಿಸ್ಕೊತೀನಿ. ಅಷ್ಟರೊಳಗಡೆ ಅದಾಗೋ ಅಷ್ಟರೊಳಗೆ ನಾನು ಮಸಾಲೆ ಆಯಿಲಲ್ಲಿ ಫ್ರೈ ಮಾಡಿದ್ದೀನಲ್ಲ ಆ ಮಸಾಲೆ ರುಬ್ಕೋತೀನಿ. ಇವಾಗ ಆಲ್ಮೋಸ್ಟ್ ಇದು ಸ್ವಲ್ಪ ಈರುಳ್ಳಿ ಟೊಮೊಟೊ ಮಸಾಲೆಯಲ್ಲಿ ಬೆಂದಿದೆ ಹಸಿ ಬಟಾಣಿ. ಇವಾಗ ನಾನು ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತೀನಿ. ಮತ್ತು ನನಗೆ ಬಂದು ಯಾವಾಗ ಫೇಸ್ ತೋರಿಸಿ ನಾನು ವೀಡಿಯೋ ಮಾಡಬೇಕು ಅನ್ನೋದಿತ್ತು, ಅದೇ ರೀತಿಯೇ ಮತ್ತೆ ಮಾಡಬೇಕೋ ಬೇಡವೋ ಅನ್ನೋ ಒಂದು ಗೊಂದಲದಲ್ಲಿದ್ದೆ. ಆವಾಗ ನಾನು ಒಬ್ಬ ಯೂಟ್ಯೂಬರ್ ಸಜೆಷನ್ ಕೇಳಿದೆ. ಅವ್ರು ಹೇಳಿದರು ಇಲ್ಲ ಮಾಡಿ ಪರವಾಗಿಲ್ಲ ಅಂದರು. ಮತ್ತು ನನ್ನದು ಯೂಟ್ಯೂಬ್ ಶುರುವಾಗಿ 6 ಮಂತ್ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಅಂದರೆ ಪೂರ್ತಿ ವೀಡಿಯೋ ನಾನು ಫೇಸ್ ತೋರಿಸಿ ಮಾಡಲ್ಲ, ಬಟ್ ಇಂಟ್ರೊಡಕ್ಷನ್ ಸ್ವಲ್ಪ ಫೇಸ್ ತೋರಿಸಿ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಸಾಲೆ ಎಲ್ಲ ಹಾಕಿ ಅದರೊಟ್ಟಿಗೆ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಮೊಸರು ಈ ಮಸಾಲೆ ಎಲ್ಲ ಹಾಕಿ ನಾನು ಆಯಿಲ್ ಬಿಡೋವರೆಗೂ ಸ್ವಲ್ಪ ಮಸಾಲೆನ ಬೇಯಿಸ್ಕೊಂಡೆ ಚೆನ್ನಾಗಿ. ಇವಾಗ ಆಲ್ರೆಡಿ ಆಯಿಲ್ ಬಿಟ್ಟಿದೆ. ನಾನು ವ್ಲಾಗ್ ಮಾಡೋದೆಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ, ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಆ ರೀತಿ ಐಡಿಯಾ ಬಂದರೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನು ಅದಕ್ಕೆ ಧೈರ್ಯ ಅಂತೂ ಬಂದಿಲ್ಲ ನನಗೆ. ಇವಾಗ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇಂಟ್ರೊಡಕ್ಷನ್ ಅಷ್ಟೇ ಫೇಸ್ ತೋರಿಸಿ ಮಾಡಿ, ನೆಕ್ಸ್ಟ್ ನೀನೆಲ್ಲನೂ ನಾನು ಈ ರೀತಿ ವಾಯ್ಸ್ ಕೊಡೋಣ ಅಂತಲೇ ಡಿಸೈಡ್ ಮಾಡಿದ್ದೀನಿ. ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಪೋರ್ಟ್ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ವೀಡಿಯೋ ಮಾಡ್ಬೋದು, ಇಲ್ಲ ನಾನು ವ್ಲಾಗ್ ಮಾಡೋ ಥರನೂ ನನಗೆ ಧೈರ್ಯ ಬರ್ಬೋದು. ಎಲ್ಲದಕ್ಕೂ ನೀವು ಯಾರು ನನ್ನ ವೀಡಿಯೋನ ಇಷ್ಟಪಟ್ಟು ನೋಡ್ತಿದ್ದೀರಾ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಶೇರ್ ಮಾಡಿ. ನಾನು ಇವತ್ತು ಇಷ್ಟಾದ್ರೂ ಒಂದು ಫೇಸ್ ತೋರಿಸಿ ವೀಡಿಯೋ ಮಾಡೋದಕ್ಕೆ ಯಾರು ಕಾರಣ ಏನು ಅನ್ನೋದನ್ನು ಅದು ಸ್ವಲ್ಪ ದಿನ ಮುಂದೆ ಹೋಗಲಿ, ಆಮೇಲೆ ಹೇಳ್ತೀನಿ. ಅವ್ರ ನೇಮು ಅವ್ರ ಇದನ್ನೆಲ್ಲ ಹಾಕ್ತೀನಿ, ಬಟ್ ಇವಾಗಲೇ ಹಾಕಿದರೆ ಅದು ಚೆನ್ನಾಗಿರಲ್ಲ. ನಾನು ಏನಾದರೂ ಅವರು ಸಜೆಷನ್ ಮಾಡಿರೋದಕ್ಕಾದ್ರೂ ಅವ್ರಿಗೊಂದು ಕೃತಜ್ಞತೆಯಾಗಿ ನಾನು ಸ್ವಲ್ಪ ಯೂಟ್ಯೂಬ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ. ಆವಾಗ
ಆವಾಗ ನಾನು ಅವ್ರದ್ದನ್ನು ತೋರಿಸ್ತೀನಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ನಿಂಬೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಹಾಕಿ ನಾನು 2 ವಿಸಲ್ ಕೂಗಿಸ್ಕೊಂಡೆ. ಮನೆಗೆ ಎಲ್ಲರೂ ಮನೇಲಿ ಎಲ್ಲ ಥರ ಟೊಮೊಟೊ ಬಾತು, ಪಲಾವು ಆ ರೀತಿ ಮಾಡ್ತೀವಿ. ವೆಜಿಟೇಬಲ್ ಬಿರಿಯಾನಿ ಈ ಥರ ಎಲ್ಲ ಮಾಡ್ತೀವಿ. ಬಟ್ ಅದೇ ಮಸಾಲೆನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ನೋಡಿ, ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಬೆಳಗ್ಗೆ ತಿಂಡಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ, ತಲೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದೊಂದು ಬೇರೆ ಥರ ಯೋಚನೆ ಮಾಡಿ ಮಾಡೋದು. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ದಯವಿಟ್ಟು ಲೈಕ್ ಕೊಡಿ ಒಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್.